ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತೆ ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದ್ರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ ಸರ್. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಬೆಳಗ್ಗೆಯಿಂದನೂ ಕೂಡ ನಾನು ಯಾರು ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದ್ರು ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆತರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಯುವಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಲ್ಲ ನೋಡಿ, ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಇದ್ದಾರೆ. ಎಲ್ಲಾ ಯುವಕರು ಕೂಡ ಅವ್ರಿಗೆ ಈಗಲೇ ಮಾತಾಡಿದ್ದೀನಿ, ನೀವೇ ನೋಡಿರ್ಬೋದು. ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ದೀವಿ. ಎಲ್ಲ ಯುವಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ಪರಿಹಾರ ತಗೋತೀವಿ. ಎಲ್ಲ ಯುವಕರನ್ನೇ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಏನ್ ಹೇಳಿದ್ರು ಸರ್ ನಿಮಗೆ? ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಈಗ ಪಕ್ಷದ ವರಿಷ್ಠರ ವಿಚಾರದಿಂದ ಇವತ್ತು ನಾವು ಸಾದಿಕ್ ಭೇಟಿ ಮಾಡಕ್ಕೆ ಬಂದು, ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ ಸಮಯ ಇಲ್ಲಿ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದರಿಂದ ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ. ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ. ನಾವು ಎರಡೂ ದಾವಣಗೆರೆ ಕೂಡ ಗೆಲ್ತೀವಿ, ಮತ್ತೆ ನಮ್ಮ ಬಾಗಲಕೋಟೆ ಕೂಡ 2 ಕ್ಷೇತ್ರ ಗೆಲ್ತೀವಿ. ಈ ಚುನಾವಣೆಯಲ್ಲಿ ನಮಗೆ ನಮ್ಮ ಗ್ಯಾರಂಟಿ ಶ್ರೀರಕ್ಷೆ ಸಾದಿಕ್ ಪೈಲ್ವಾನ್ಗೆ ಮನವೊಲಿಸುವ ಕೆಲಸ ಮಾಡ್ತೀವಿ. ಯುವಕರು ಈಗ ನೀವು ಬಂದಾಗ ಗೋ ಬ್ಯಾಕ್ ಅಂತಂದ್ರು, ನಮಗೆ ನೋವಾಗಿದೆ, ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತಂದ್ರೆ ನೀವೇ ನೋಡಿದ್ರಿ, ನೀವು ಬಂದಾಗ ಗೋ ಬ್ಯಾಕ್ ಅಂತಂದ್ರು. ಈಗ ಕೆಲ ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ಇದು 40 ವರ್ಷ ನಾವು ನೋಡಿದ್ದೀವಿ, ಎಲೆಕ್ಷನ್ಗಳನ್ನ ನೋಡಿದ್ದೀವಿ. ಯಾವಾಗ ಟಿಕೆಟ್ ತಪ್ಪೋಗತ್ತೆ, ಇಂತಹ ಘಟನೆಗಳಾಗತ್ತೆ. ಆದ್ರೂ ಕೂಡ ನಮಗೆ ವಿಶ್ವಾಸ ಇದೆ ಸಾದಿಕ್ ಪೈಲ್ವಾನ್ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು. ಅವ್ರಿಗೆ ಮತ್ತೆ ಮನವೊಲಿಸಿ ಮಾತಾಡುವಂತ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಅವ್ರ ಹತ್ರ ಮಾತಾಡ್ತಾರೆ. ಕಣದಲ್ಲಿ ಸಮರ್ಥನೆ